ಎಷ್ಟು ಮಾತಾಡ್ತಾರೆ. ಅರ್ಥ ಮಾಡ್ಕೋ ಚಿಕ್ಕಮ್ಮ. ನಿನಗ್ ಪೂಜೆಗಳಂದ್ರೆ ಆಗಲ್ವಲ್ಲೇ? ಅಜ್ಜಿ, ನಾನ್ ಬೇಡ್ಕೊಂಡಿದ್ದೀನಿ ಅಂತ ಹೇಳ್ದೆ ತಾನೆ ನಿಮ್ಗೆ. ಹಬ್ಬದ ದಿನ ಗೋಗಳಿಗೆ ಪೂಜೆ ಮಾಡಿದ್ರೆ ಒಳ್ಳೇದೆ. ನೀ ಮಾಡ್ಕೊಮ್ಮ. ಇವಾಗ ಹೇಳೆ, ನೀನೇನು ಈ ಪೂಜೆ ಮಾಡೋದು ಅಂದ್ರೇನು? ನಾನಂತೂ ಇದನ್ನೆಲ್ಲ ನಂಬಲ್ಲ. ಪೂಜೆನೂ ಅಲ್ಲ, ಏನೂ ಅಲ್ಲ. ಇದು ಹಸು ಅಲ್ಲ, ಅಪ್ಪ ಮತ್ತೆ ಅಮ್ಮ. ತಂದೆ ತಾಯಿನ ಈ ಗೋ ರೂಪದಲ್ಲಿ ನೋಡ್ತಾ ಇದೀಯಾ? ಎಷ್ಟು ಬದಲಾಗಿದ್ಯಾ ನೀನು. ಅಯ್ಯೋ, ಅಮ್ಮ ಮತ್ತೆ ಅಪ್ಪ ಹಸು ವೇಷದಲ್ಲಿ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ. ಅಯ್ಯೋ, ನೋಡ್ಬೇಡಿ ನೋಡ್ಬೇಡಿ ನೋಡ್ಬೇಡಿ. ಅಜ್ಜಿನ ಕೈಗೆ ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ, ಸ್ವಲ್ಪ ಸುಮ್ನಿರಿ. ನಮ್ ಚೆಕ್ ಕೊಟ್ಬಿಡು, ನಾವ್ ಹೋಗ್ಬಿಡ್ತೀವಿ. ಚೆಕ್ಕು ಇಲ್ಲ, ಏನೂ ಇಲ್ಲ. ಹೊರಡಿ, ಸುಮ್ನೆ ಹೊರಡಿ. ನೀನ್ ಚೆಕ್ ಕೊಡ್ಲಿಲ್ಲ ಅಂದ್ರೆ ನಾನ್ ಬದುಕಿದೀನಿ ಅಂತ ಅವ್ರಿಗೆ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ, ಅಂತದೆಲ್ಲ ಮಾಡಕ್ ಹೋಗ್ಬೇಡಿ. ಹಾಗಾದ್ರೆ ಚೆಕ್ ಕೊಡು. ಸರಿ, ಬೇಗ ನಡ್ರಿ, ಬೇಗ ಹೋಗಿ ಪೂಜೆ ಸಾಮಾನ್ ತನ್ನಿ. ಹೋಗಿ. ಗುಂಪೆ ನಾಶ ಆಗತ್ತೆ. ಆ ಚೆಕ್ ಕೊಟ್ರೆ ನಿಮ್ಮಪ್ಪ ಹೊರಟೋಗ್ತಾನೆ. ಪೂಜೆ ಮಾಡ್ತೀನಿ ಅಂತ ಕಮಿಟ್ ಆಗಿದ್ದೀನಿ ತಾನೆ. ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಡೌಟ್ ಬರುತ್ತೆ ಅಷ್ಟೇ. ಮೊದ್ಲೇ ಆದ್ಯ ನನ್ನ ಸಿಕ್ಕಾಕ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಕೊಡಿ ಅದನ್ನ. ತಗೋ. ನಿಮಗ್ ಕಾಲ್ ಮಾಡಿದ್ದು ನಾನಲ್ಲ, ಆದ್ಯ. ಆದ್ಯನಾ? ಅಪ್ಪಿ ತಪ್ಪಿ ಈ ಮನೆ ಜನರಿಗೆ ನೀವು ಬಂದಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇ, ಆಮೇಲೆ ಕತೆ ಮುಗೀತು. ಒಂದ್ ಸ್ವಲ್ಪ ಆದ್ರೂ ಬುದ್ಧಿನೇ ಇಲ್ವಾಪ್ಪ ನಿಮ್ಗೆ? ಚಾರು, ಆ ಚೆಕ್ ಕೊಟ್ಬಿಟ್ಟಿದ್ರೆ ಪ್ರಾಬ್ಲಮೇ ಇರ್ತಿರ್ಲಿಲ್ಲ, ನಾವ್ ಹೋಗ್ಬಿಡ್ತಿದ್ವಲ್ವಾ. ಸಾಕು, ಬಾಯ್ ಮುಚ್ಚು. ಅವಳಜ್ಜಿ ನನ್ನ ಸಿಕ್ಕಾಕ್ಸಕ್ ನೋಡ್ತಿದ್ದಾಳೆ. ಆದ್ಯ ಈ ಕಡೆನೆ ನೋಡ್ತಿದ್ದಳ್ ಕಣೆ. ಅವಳ ಮೇಲೆ ಒಂದ್ ಕಣ್ಣಿಟ್ಟಿರಿ. ಹಸುಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವೇನೆ? ಕೊಡು. ಆ ತಟ್ಟೆ ಕೊಡಿಲಿ. ಇದೇನು? ಅದೇನು ಹಸು ಹಣ್ಣು ತಿಂದು ಸಿಪ್ಪೆ ಎಸೆದಂದ್ರೆ ಏನು? ಏಚಿ, ಹಣ್ಣು ತಿಂದು ಸಿಪ್ಪೆ ಬಿಸಾಕೋ ಹಸು ಎಲ್ಲಾದ್ರೂ ಇರತ್ತಾ? ಮತ್ತೀಗ ಬಿತ್ತಲ್ವೇ ಇಲ್ಲಿ? ನಿಜನೇ ಅಲ್ವಾ? ಹಸು ಹಣ್ಣು ತಿಂದು ಸಿಪ್ಪೆ ಬಿಸಾಕೋದಂದ್ರೆ ಏನು? ಇದ್ರಲ್ಲಿ ಏನೋ ಇದೆ. ನಿನ್ನ ಸಿಪ್ಪೆನ ಯಾಕೆ ಬಿಸಾಕ್ತಾ ಇದ್ಯಾ? ಏಯ್, ಪೂಜೆ ಮಾಡಿದ್ದಾಯ್ತು ತಾನೆ. ಆ ಚೆಕ್ಕನ್ನ ಕೊಟ್ಟು ನಿಮ್ಮಪ್ಪ ಅಮ್ಮನ್ನ ಅಂದ್ರೆ ಈ ಹಸುನ ಆಚೆ ಕಳ್ಸು. ಆ ಚೆಕ್ ಕೊಟ್ಬಿಡು ಚಾರು. ಈ ಗಂಟೆ ಆರ್ತಿ ನಮ್ಗೆ ಯಾಕೆ? ಅವ್ರು ಬರ್ತಾ ಇದಾರೆ ಕಣೆ. ಬಂದ್ಬಿಟ್ರು. ಬೇಗ ಕೊಡೆ, ಬೇಗ ಕೊಟ್ಬಿಡೆ, ನಾವು ಹೊರಟೋಗ್ಬಿಡ್ತೀವಿ. ಏನು ಹಸುಗೇನೋ ಪೇಪರ್ ಕೊಡ್ತೀರಿ ಅಂತಿದ್ರೆ? ಬರ್ತಿದೆ, ಹಾಲು ಬರ್ತಾ ಇದೆ. ಮಾವಯ್ಯ, ಹಾಲ್ನ ಸ್ವಲ್ಪ ನಿಧಾನ ಕರೀರಿ. ತುಂಬಾ ಹಾಲು ಬಂದ್ಬಿಡ್ತು. ಹಾಲು ತುಂಬಾ. ಅಮ್ಮ ಚಾರು, ಪೂಜೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹಾಲು ಕೊಟ್ಟಿದೆ. ನನಗ್ ಗೊತ್ತು, ಇಲ್ಲ ಅಂದಿದ್ರೆ ಇವತ್ತೊಂದು ಕಥೆ ಆಗ್ಬಿಡೋದು. ಅದಕ್ಕೆ ನನ್ನ ಎಚ್ಚರಿಕೆ ನಾನಿದ್ದೆ. ಹಸು ಹಬ್ಬದ ದಿನ ಬರೋದು, ಹಾಲ್ ಕೊಡೋದು ತುಂಬಾ ದೊಡ್ಡ ವಿಷಯ.
ಮತ್ತೆ ಹಾಲ್ ಕೊಟ್ವಲ್ವಾ ಇನ್ ಹೊರಡ್ತೀವಿ ನಾವು. ಮಾತ್ ಹಸು ಮಾತಾಡ್ತಾ? ಹಸು ಅಲ್ಲ ಅತ್ತೆ, ನಾನೇ ಮಾತಾಡಿದ್ದು. ಹಾಲ್ ಕರ್ದಾಯ್ತಲ್ವಾ, ಇವಾಗ ಇದನ್ನ ಕಳಿಸ್ಬಿಡೋಣ ಅಂತ ಹೇಳ್ತಿದ್ದೆ. ಆದ್ರೆ ನಮ್ಗೆ ಬೇರೆ ಏನೋ ಕೇಳಿಸ್ತಲ್ಲ. ನಿನ್ನೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅದ್ಯಾ? ಇನ್ನೇನಕ್ಕೆ ಕಳಿಸ್ಬಿಡೆ. ಇಲ್ಲ 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 ಇಲ್ಲ, ಹೀಗೆ ಕಳಿಸ್ತೀರಾ? ಬೋಗಿ ಹತ್ರ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡ್ಸೋಣ. ಹಾ ಕರೆಕ್ಟ್. ಬಾ 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 ಬಾ. ಅಯ್ಯೋ ಚಿಕ್ಕಮ್ಮ, ಅಯ್ಯೋ ಚಾರು, ಸ್ಟಿಕ್ ತಗೊಂಡ್ ಬೇಗ ಬಾರೆ. ಹಸುನ ಇಲ್ಲೆಲ್ಲ ಇಡೋದು ಸರಿ ಅಲ್ಲ ಅನ್ಸುತ್ತೆ. ಅದನ್ನ ಕಳಿಸ್ಬಿಡಿ ಸಾಕು. ಈಗ ಕಳ್ಸೋಣ, ಆದ್ರೆ ಇವಾಗಲ್ಲ. ಹೇಗೋ ಇಲ್ಲಿವರೆಗೂ ಬಂದಿದೀವಲ್ವಾ, ಸೀದಾ ಮನೆ ಕರ್ಕೊಂಡು ಹೋಗಿ ಮನೆ ಒಳಗಡೆ ನುಗ್ಸಿ ಆಮೇಲೆ ಕಳ್ಸೋಣ. ಏನ್ ಸೀನು? ಒಳ್ಳೇದಾಗತ್ತಲ್ವಾ? ಮನೆ ಒಳಗ ಬೇಡ ಬೇಡ, ನಾವು ಬರಲ್ಲ.